ನಮಸ್ಕಾರ ಗೆಳೆಯರೆ, ನೀವು ಕೂಡ ನೀಟ್ ವಿದ್ಯಾರ್ಥಿ ಆಗಿದ್ದರೆ ಈಗ ಕೌನ್ಸ್ಲಿಂಗ್ ಯಾವಾಗುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರಾ. ನೋಡಿ, KEA ಆಲ್ಮೋಸ್ಟ್ ಏನಪ್ಪ ಅಂದರೆ ಆಗಸ್ಟ್ 13ರಿಂದ 22ರವರೆಗೆ ಫಸ್ಟ್ ರೌಂಡನ್ನು ತಗೊಳ್ಬೋದು. ಯಾಕೆಂದರೆ MCC ಮೆಡಿಕಲ್ ಕೌನ್ಸ್ಲಿಂಗ್ ಕಮಿಷನ್ ಏನಿದೆ ಅದು ಸ್ಟೇಟ್ ಕೌನ್ಸ್ಲಿಂಗ್ಗಳು ಈ ಒಂದು ಟೈಮ್ ಪೀರಿಯಡಲ್ಲಿ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥ ವಿಷಯ ಏನಪ್ಪ ಅಂದರೆ, ನೀವು ಈಗ ಇರುವಂಥ ಟೈಮನ್ನು ವೇಸ್ಟ್ ಮಾಡಬಾರ್ದು. ನೀವು ತಕ್ಷಣವೇ ಏನಪ್ಪ ಅಂದರೆ ಇನ್ನೂ ಕೂಡ ನೀವೇನಾದರೂ ಪ್ರಯಾರಿಟಿ ಲೀಸ್ಟ್ ಮಾಡಿಲ್ಲ ಅಂದರೆ ಕಾಲೇಜ್ಗಳನ್ನು ಒಂದು ಲೀಸ್ಟ್ ತೆಗೆದುಕೊಂಡು ನಿಮ್ಮ ಒಂದು ಮನೆಗೆ ಡಿಸ್ಟೆನ್ಸ್ ಇರುವಂಥದ್ದಾಗಿರ್ಬೋದು ಅಥವಾ ಕಾಲೇಜ್ ಕ್ವಾಲಿಟಿ, ನಾನು ಈ ಹಿಂದಷ್ಟು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದೆ ಒಂದು ಕಾಲೇಜಿನ ಕ್ವಾಲಿಟಿನ ಹೇಗೆ ಯಾವ ಒಂದು ಬೇಸ್ಡ್ ಮೇಲೆ ನಾವು ಮಾಡ್ಬೋದು ಅಂತ ಹೇಳಿ. ಸೊ ಅದನ್ನು ನೋಡ್ಕೊಂಡು ನೀವು ಏನು ಮಾಡ್ಬೋದು, ಒಂದು ಪ್ರಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅಟ್ ದ ಟೈಮ್ ಆಫ್ ದಿ ಕೌನ್ಸ್ಲಿಂಗ್ ನೀವು ಮಿಸ್ಟೇಕ್ಗಳನ್ನ ಜಾಸ್ತಿ ಮಾಡಿಬಿಟ್ರೆ ಅಲ್ಲಿ ಸಿಗುವಂಥ ಕಾಲೇಜು ಕೂಡ ಸಿಗದೇ ಇರ್ಬೋದು. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅಂದರೆ, ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ MBBS ಬಿಟ್ಟು ಬೇರೆ ಕೋರ್ಸ್ಗಳನ್ನು ನಾವು ನೀಟ್ ಮೂಲಕ ಎಂಟ್ರಿ ಆಗ್ಬೋದು ಮತ್ತು ಆ ಕೋರ್ಸ್ಗಳ ಸ್ಕೋಪ್ ಮುಂದೆ ಏನಿದೆ ಅನ್ನೋದು. ಸೊ ಅದೇ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾಲೇಜಿನ ಎಷ್ಟು ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ, ಅಥವಾ ಯಾವ್ಯಾವ ರೀತಿ ಕಾಲೇಜು ಎಷ್ಟಿದೆ. ಲೈಕ್ ಫಾರ್ ಎಕ್ಸಾಂಪಲ್ BAMSದಲ್ಲಿ ನಮಗೆ ಗೋರ್ಮೆಂಟು ಸಿಗುತ್ತೆ, ಪ್ರೈವೇಟು ಸಿಗುತ್ತೆ, ಸೆಮಿ ಗೋರ್ಮೆಂಟ್ ಅನ್ನೋ ಒಂದಿಷ್ಟು ಕಾಲೇಜ್ ಕೂಡ ಸಿಗುತ್ತೆ. ಬಟ್ ಎಷ್ಟಿವೆ ಮತ್ತು ಎಲ್ಲೆಲ್ಲಿವೆ ಮತ್ತು ಆ ಒಂದು ಲೀಸ್ಟನ್ನು ನಾವು ಹೆಂಗೆ ತಗೊಳ್ಬೇಕು ಅವನ್ನೆಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಲಾಸ್ಟ್ವರೆಗೆ ನೋಡಿ ಮತ್ತು ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಎಲ್ಲರಿಗೂ ಕೂಡ ಇದು ತಿಳಿಲಿ. ಸೊ ಶುರು ಮಾಡೋಣ BAMS ಕೋರ್ಸ್ನಿಂದ. ನೋಡಿ, BAMS ಕೋರ್ಸಲ್ಲಿ ಪ್ಯೂರ್ಲಿ ಗೋರ್ಮೆಂಟ್ BAMS ಕಾಲೇಜಸ್ ಅಂತ ಬಂದಾಗ ನಾವು 4 ಗೋರ್ಮೆಂಟ್ ಕಾಲೇಜ್ ಹೊಂದಿದ್ದೀವಿ. ಈಗ ನೋಡಿ, ಕರ್ನಾಟಕದಲ್ಲಿ BAMS ಕಾಲೇಜ್ಗಳು ತುಂಬಾ ಇದ್ದಾವೆ. ಆಲ್ಮೋಸ್ಟ್ 102 ಕಾಲೇಜ್ ಏನಪ್ಪ ಅಂದರೆ BAMSಗೆ ಸಂಬಂಧಪಟ್ಟಿದೆ. ಬಟ್ ಗೋರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಬಂದಾಗ ಕೇವಲ 4 ಮಾತ್ರ ಇದೆ. ಅದು ಒಂದು ಬೆಂಗಳೂರಲ್ಲಿ, ಒಂದು ಮೈಸೂರು, ಒಂದು ಬಳ್ಳಾರಿ, ಇನ್ನೊಂದು ಶಿವಮೊಗ್ಗದಲ್ಲಿ. ಸೊ ನೀವು ನೋಡ್ಬೋದು, ಅವುಗಳ ಒಂದು ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇರೋದ್ರಿಂದ ಕಾಂಪಿಟೇಷನ್ ಕೂಡ ಹೈ ಇರುತ್ತೆ. ಬಟ್ ನಿಯರ್ಲಿ 1 lakh ಅಥವಾ 1 lakhಕ್ಕಿಂತ ಸ್ವಲ್ಪ ಬಾರ್ಡ್ರಲ್ಲಿದ್ದರೂ ನಿಮಗೆ ಆರಾಮಾಗಿ ಈ ಕಾಲೇಜ್ ಸಿಗುತ್ತೆ, ಡಿಸ್ಪೈಟ್ ಆಫ್ ದಿ ಕ್ಯಾಟಗರಿ. ಮೋಸ್ಟ್ಲಿ GM ಕ್ಯಾಟಗರಿಯವರಿಗೆ 1 lakhಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಬಟ್ ಬೇರೆ ಎಲ್ಲ ಕ್ಯಾಟಗರಿಗೆ ಆಲ್ಮೋಸ್ಟ್ ಇದಕ್ಕಿಂತ ಮೇಲಿದ್ದರೂ ನಡೆಯುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ನಿಮ್ಗೆ ಗೋರ್ಮೆಂಟ್ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಸೆಮಿ ಗೋರ್ಮೆಂಟ್ ಕಾಲೇಜ್ ಕೂಡ ಇದ್ದಾವೆ. ಬಟ್ 2 ಕಾಲೇಜ್ ಅದು ಕೂಡ ಇರೋದು. ಸೊ ನೀವು ನೋಡ್ತಾ ಇರ್ಬೋದು, ಗೋರ್ಮೆಂಟ್ ಏಡೆಡ್ ಅಥವಾ ಸೆಮಿ ಗೋರ್ಮೆಂಟ್ BAMS ಕಾಲೇಜ್ ಅಂತ ಬಂದಾಗ ಆಯುರ್ವೇದ ಮಹಾವಿದ್ಯಾಲಯ ಆ್ಯಂಡ್ ಹಾಸ್ಪಿಟಲ್ ಹೆಗ್ಗೇರಿ ಧಾರವಾಡದಲ್ಲಿ ಒಂದಿದೆ, ಇನ್ನೊಂದು ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿ. ಸೊ 2 ಕಾಲೇಜ್ ಏನಪ್ಪ ಅಂದರೆ ಸೆಮಿ ಗೋರ್ಮೆಂಟ್. ಇದ್ರ ಫೀಸು ಸ್ವಲ್ಪ ಗೋರ್ಮೆಂಟ್ಗಿಂತ ಜಾಸ್ತಿ ಇರ್ಬೋದು, ಬಟ್ ಪ್ರೈವೇಟ್ಗಿಂತ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ನೀವು ಪ್ರೈವೇಟ್ ಬಗ್ಗೆ ನೋಡೋದಾದರೆ ಈ 6 ಕಾಲೇಜನ್ನು ಬಿಟ್ಟರೆ ಇನ್ನು ಉಳಿದಿರೋದಷ್ಟು ಕೂಡ ಪ್ರೈವೇಟೇ. ಸೊ ಟೋಟಲ್ 102 ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಇಡೀ ಇಂಡಿಯಾದಲ್ಲೇ ಏನಪ್ಪ ಅಂದರೆ ಹೈಯೆಸ್ಟ್ ಆಯುರ್ವೇದಿಕ್ ಕಾಲೇಜಸ್ ಇರೋದು ನಮ್ಮ ಕರ್ನಾಟಕದಲ್ಲೇ. ನೆಕ್ಸ್ಟ್ ಹೋಗೋಣ. ಹಾಗಾದರೆ ಈ ಎಲ್ಲ ಒಂದು ಕಾಲೇಜ್ಗಳ ಬಗ್ಗೆ ಒಂದ್ಸತಿ ನೋಡಿ. ಇನ್ನೂ 96 ಕಾಲೇಜ್ ಏನಿದ್ದಾವೆ ಅವುಗಳಷ್ಟು ನಿಮಗೆ ಸಿಗುವಂಥದ್ದು ಪ್ರೈವೇಟ್ ಕಾಲೇಜ್ಗಳು. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟಾಪ್ ಟೈರ್ ಪ್ರೈವೇಟ್ ಕಾಲೇಜ್ಗಳು ಲೈಕ್ STM ಆದಮೇಲೆ ಆಳ್ವಾ, ಧರ್ಮಸ್ಥಳ ಮಂಜುನಾಥೇಶ್ವರ ಮಂಗಳೂರಲ್ಲಿದೆ, ಮೂಡುಬಿದ್ರೆದಲ್ಲಿದೆ. ಸೊ ಅವುಗಳಿಂದ ಒಂದಿಷ್ಟಾದರೆ, ಕೆಲವೊಂದಿಷ್ಟು ನಿಮಗೆ ಬೆಂಗಳೂರಲ್ಲೇ ಬೇಕು ಅನ್ನೋರಿಗೆ ಬೆಂಗಳೂರಲ್ಲಿ ಸುಮಾರಷ್ಟಿದ್ದಾವೆ. ಲೈಕ್ ಈ ಸ್ವಾಮಿ AMC, ಶ್ರೀ ಕಾಲೇಜ್ ಆಫ್ ಆಯುರ್ವೇದಿಕ್ ಸೈನ್ಸು, ರಾಮಕೃಷ್ಣ AMC ಅಂದರೆ ಏನಿಲ್ಲ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಅಷ್ಟೇ. ಸೊ ಈ ಥರ ನೀವು ಕಾಲೇಜ್ಗಳನ್ನು ಲೀಸ್ಟನ್ನು ತಗೊಳ್ಳಿ. ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ, KEAದಲ್ಲಿ ನಿಮಗೆ ಕಾಲೇಜ್ ಕಟ್ ಆಫ್ ಬಿಟ್ಟಿರುವಂಥದ್ದು ಒಂದು ಸಿಗುತ್ತೆ. ಅಲ್ಲೂ ಕೂಡ ನೀವು ಕಾಲೇಜ್ ಅಷ್ಟೇ ಅಲ್ಲದೆ ಕಾಲೇಜಿನ ಕಟ್ ಆಫ್ ಏನು ನಿಂತಿತ್ತು ಅನ್ನೋದನ್ನು ನೋಡ್ಬೋದು. ನೀವು ಸುಮ್ಮನೆ ಗೂಗಲಿಗೆ ಹೋಗಿ ಸೀದಾ ನಾನೀಗ ಸರ್ಚ್ ಮಾಡಿ ಹೊಡಿತಾ ಇದ್ದೀನಿ ನೋಡಿ, ಅದೇ ರೀತಿ KEAಗೆ ಹೋಗಿ 2024 ಅಥವಾ 2025 ಕಟ್ ಆಫ್ ಲೀಸ್ಟ್ ಅಂತ ಹೊಡೆದ್ರೆ, ಅದು ಕೂಡ ಆಯುಷ್ ಕಟ್ ಆಫ್ ಲೀಸ್ಟ್ ಅಂತ ಹೊಡೆದ್ರೆ ನಿಮಗೆ ಸಿಗ್ಬಿಡುತ್ತೆ ಎಲ್ಲ ಕಾಲೇಜಿನ ಒಂದು ವಿವರ. ಸೊ ಅದು ನೀವು ಲೀಸ್ಟ್ ತಗೊಳ್ಳುವಂಥದ್ದು. ಗೂಗಲಲ್ಲೂ ಕೂಡ ನೀವು ಪ್ರತಿಯೊಂದು ಕಾಲೇಜಿನ ಹೆಸರನ್ನು ತಗೊಳ್ಬೋದು. ನೆಕ್ಸ್ಟ್ ಬರೋಣ ಡೆಂಟಲ್ ಕಾಲೇಜಿಗೆ. ಸೊ ನಾನು ಹೇಳಿದಾಗೆ ಡೆಂಟಲ್ ಕಾಲೇಜಲ್ಲಿ ನಿಮಗೆ ಸುಮಾರು 45 ಕಾಲೇಜು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಆದರೆ ಸ್ಟಿಲ್ ನೀವು ನೋಡ್ಬೋದು, ಗೋರ್ಮೆಂಟಿನ ಇನ್ಸ್ಟಿಟ್ಯೂಷನ್ ಮತ್ತು ಕೂಡ ಹೈಲಿ ಡಿಮ್ಯಾಂಡೆಡ್ ಆಗ್ತದೆ. ಯಾಕೆಂದರೆ ಬರೀ 3 ಕಾಲೇಜ್ ಮಾತ್ರ
ಗೌರ್ಮೆಂಟ್ ಇದೆ, 45ರಲ್ಲಿ ಬರೀ 3. ಸೊ ಇನ್ನು 42 ಏನಿದ್ದಾವೆ ಅದು ಅಷ್ಟು ಕೂಡ ಪ್ರೈವೇಟ್ ಅಂತ ಹೇಳ್ಬೋದು. ಸೊ ನಿಮಗೆ ಡೆಂಟಲ್ ಸಿಗಬೇಕಂದ್ರೂ ಅದು ಕೂಡ ಪರ್ಫೆಕ್ಟ್ಲಿ ಗೌರ್ಮೆಂಟ್ ಸಿಗಬೇಕಂದ್ರೆ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಬಟ್ ಡೆಫಿನೆಟ್ಲಿ ಏನಪ್ಪ ಅಂದರೆ ನೀವು ಒಳ್ಳೆ ಇನ್ಸ್ಟಿಟ್ಯೂಷನನ್ನೇ ಚೂಸ್ ಮಾಡ್ಬೋದು. ಅವು ಕೂಡ ಬೆಂಗಳೂರಲ್ಲಿದೆ. ನೀವು ಇದರಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲೆಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬೆಂಗಳೂರಲ್ಲಿ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಅದು ಒಂದೇದಾದರೆ ನಿಮಗೆ ಟಾಪ್ ಪ್ರಿಯಾರಿಟಿಯಾಗಿ ಅದೇ ಉಳಿಯುತ್ತೆ. ಇನ್ನೊಂದು ನೋಡೋದಾದರೆ ನಿಮಗೆ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಬೆಳ್ಳಾರಿ. ಸೊ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆಯಲ್ಲ ಅದೇ ಕ್ಯಾಂಪಸ್ಸಲ್ಲೇ ಇದು ಕೂಡ ಇದೆ. ಮತ್ತೊಂದು ESI ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಡೆಂಟಲ್ ಕಾಲೇಜ್ ಏನಿದೆ ಅದು ಕಲಬುರಗಿದಲ್ಲಿ ಒಂದಿದೆ. ಸೊ ಅಲ್ಲಿ ಅದೇ ಒಂದು ಕ್ಯಾಂಪಸ್ಸಲ್ಲಿ ನಿಮ್ಗೆ ಡೆಂಟಲ್ ಕಾಲೇಜ್ ಕೂಡ ಸಿಗುತ್ತೆ. ಸೊ ಇದು ನಿಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆದರೆ ಇನ್ನೂ 42 ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕೂಡ ಇದೆ ಡೆಂಟಲ್ ಕಾಲೇಜಲ್ಲಿ. ಅವುಗಳನ್ನು ನೀವು ಹೇಳಿದಾಗೆ KEAಗೆ ಹೋಗಿ ಕಟ್ ಆಫ್ ಲಿಸ್ಟ್ ಮೂಲಕರೂ ತಗೊಳ್ಳಿ, ಅಥವಾ ಗೂಗಲಲ್ಲೂ ಕೂಡ ನೀವು ಪ್ರತಿಯೊಂದು ಕಾಲೇಜನ್ನು ಸರ್ಚ್ ಮಾಡಿ ನೋಡ್ಬೋದು. ಅವು ಪ್ರತಿಯೊಂದು 42 ಕಾಲೇಜಿನ ಹೆಸರು ಕೂಡ ಸಿಗುತ್ತೆ. ಅವುಗಳನ್ನು ನೀವು ರಿಸರ್ಚ್ ಹೆಚ್ಚಿಗೆ ಮಾಡಬೇಕು ಅಂತ ಏನೋದಿದ್ರೆ ನಾನು ಈ ಹಿಂದೆ ಅಷ್ಟೇ ಹೇಳಿದ್ದೆ. ಸೊ ಗೂಗಲ್ ಮ್ಯಾಪಲ್ಲಿ ನೀವು ಈ ಒಂದು ಕಾಲೇಜ್ ಬಗ್ಗೆ ಹಾಕಿದರೆ ನಿಮಗೆ ಆ ಒಂದು ಕಾಲೇಜಿನ ರಿವ್ಯೂ ಸಿಗುತ್ತೆ, ಮತ್ತು ಕಾಲೇಜ್ ಹೇಗಿದೆ ಮತ್ತು ಎಲ್ಲಿದೆ, ನಿಮ್ಮ ಮನೆಯಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಹೋಗೋಣ BHMS ಕಾಲೇಜ್ಗಳು ಎಲ್ಲಿ ಸಿಗುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ BHMS ಕಾಲೇಜ್ ಅಂತ ಬಂದಾಗ ನೋಡಿ, ಪ್ಯೂರ್ ಗೌರ್ಮೆಂಟ್ ಇರೋದು ಒಂದೇ ಕಾಲೇಜು. BHMS ಇರೋದು ಪ್ಯೂರ್ ಗೌರ್ಮೆಂಟು ಒಂದೇ ಕಾಲೇಜು, ಅದು ಬೆಂಗಳೂರಲ್ಲಿ ನೋಡ್ಬೋದು ನೀವು. ಗೌರ್ಮೆಂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ಬಸವೇಶ್ವರ ನಗರ, ಬೆಂಗಳೂರಲ್ಲಿದೆ. ಸೊ ಇದು ನೋಡ್ಬೋದು. ಅಂದರೆ BHMSದಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇಲ್ಲ, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಕಾಲೇಜ್ಗಳು ಅವ್ರು ಮಾಡಿಲ್ಲ. ಮತ್ತೊಂದೇನೆಂದರೆ ಗೌರ್ಮೆಂಟ್ ಬಿಟ್ಟರೆ ಇನ್ನು ಇದ್ದಾವೆ, ಕಾಲೇಜ್ ಇಲ್ಲ ಅಂತ ಹೇಳಲ್ಲ, ಬಟ್ ಕಂಪ್ಲೀಟ್ಲಿ ಪ್ರೈವೇಟ್ ಕಾಲೇಜ್ಗಳು ನಿಮ್ಗೆ ಸಿಗ್ತಾವೆ ನೋಡಿ. ಇಲ್ಲಿ 18 ಕಾಲೇಜು ಕಂಪ್ಲೀಟ್ಲಿ ಪ್ರೈವೇಟ್ ಇದೆ. ಅಂದರೆ ಟೋಟಲ್ 19 ಕಾಲೇಜ್ ಇದೆ, ಬಟ್ ಅದರಲ್ಲಿ ಒಂದು ಕಾಲೇಜ್ ಮಾತ್ರ ಗೌರ್ಮೆಂಟ್. ಫೀಸ್ ಸ್ಟ್ರಕ್ಚರ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ 25,000 ಪರ್ ಇಯರ್ ಅಷ್ಟೇ, ತುಂಬ ಕಡಿಮೆ ಇರುತ್ತೆ BHMS ಅಲ್ಲ. ಸೊ ಟೋಟಲಿ 19 ಕಾಲೇಜ್ಗಳು BHMSದಲ್ಲಿ ಸಿಗುತ್ತೆ. ಇನ್ನು ಕಂಪ್ಲೀಟ್ಲಿ BUMS ಅಂತ ಬಂದಾಗ ನೀವು ಟೋಟಲಿ ಎಷ್ಟಪ್ಪ ಅಂದರೆ 6 ಕಾಲೇಜ್ ಇದೆ ನಿಮ್ಮ ಹತ್ರ ಕರ್ನಾಟಕದಲ್ಲಿ. ಅದರಲ್ಲಿ ನಿಮಗೆ 2 ಏನಪ್ಪ ಅಂದರೆ ಪ್ಯೂರ್ ಗೌರ್ಮೆಂಟ್ ಇದೆ, ಇನ್ನೆರಡು ಸೆಮಿ ಗೌರ್ಮೆಂಟ್ ಇದೆ, ಮತ್ತೊಂದೆರಡು ಕಂಪ್ಲೀಟ್ಲಿ ಪ್ರೈವೇಟ್ ಇದೆ. ನೋಡಿ ಕರೆಕ್ಟಾಗಿ ನೋಡೋದಾದರೆ 6 ಕಾಲೇಜು ಏನಪ್ಪ ಅಂದರೆ 2-2ರಂತೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದು ನೋಡ್ಬೋದು. ಸೊ ಅಗೇನ್ ನೀವು ಯಾವುದೇ ಟಾಪ್ ಕಾಲೇಜ್ ತಗೊಳ್ರಿ, ಮೋಸ್ಟ್ ಪ್ರಾಬಬ್ಲಿ ಅದು ಬೆಂಗಳೂರಲ್ಲೇ ಲೊಕೇಟ್ ಆಗಿದೆ. ಇದು ಕೂಡ ನೋಡ್ಬೋದು ನೀವು ಇಲ್ಲಿ, ಗೌರ್ಮೆಂಟ್ ಯುನಾನಿ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಸ್ಟೇಟ್ ರನ್ನು ಇದು ಗೌರ್ಮೆಂಟ್ ಕಾಲೇಜ್ ಇದೆ. ಇನ್ನೊಂದು ಯುನಾನಿ ಮೆಡಿಕಲ್ ಕಾಲೇಜ್ ಕೂಡ ಬೆಂಗಳೂರಲ್ಲೇ ಇದೆ. ಸೊ ನಿಮ್ಮ ಒಂದು ಟಾಪ್ ಪ್ರಿಯಾರಿಟಿ ಇದಾಗಿದ್ದರೆ ಸೆಮಿ ಗೌರ್ಮೆಂಟಲ್ಲಿ ನಿಮಗೆ ಬಿಜಾಪುರದಲ್ಲಿರುವಂಥದ್ದು, ಮತ್ತೊಂದು ಬೆಂಗಳೂರಲ್ಲಿರುವಂಥದ್ದು ಬರುತ್ತೆ. ಮತ್ತು ಪ್ಯೂರ್ಲಿ ಪ್ರೈವೇಟ್ಗಳು ನೀವು ಕಾಲೇಜ್ ಲಿಸ್ಟ್ ಪ್ರಕಾರ ತಗೊಳ್ಬೋದು. ಸೊ ಇದು ಯುನಾನಿದಾದರೆ ಇನ್ನು ನೆಕ್ಸ್ಟ್ ಬರೋಣ ನಮ್ಮ ಒಂದು ಸಿದ್ಧ. ನೋಡಿ BSMS ಕಾಲೇಜ್, ನಾನು BSMS ಕೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಸರ್ಪ್ರೈಸಿಂಗ್ಲಿ ಏನಪ್ಪ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸಿದ್ಧ ಮೆಡಿಕಲ್ ಕಾಲೇಜ್ಗಳು ಒಂದೂ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನಮ್ಗೆ ಅಕಸ್ಮಾತ್ ಸಿದ್ಧಕ್ಕೆ ಹೋಗಬೇಕು, BSMS ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ, ನಮ್ಮ ಒಂದು ಅಕ್ಕಪಕ್ಕ ಸ್ಟೇಟಲ್ಲಿ ಏನಿದೆ, ಆಂಧ್ರ ಪ್ರದೇಶ ಆಗಿರ್ಬೋದು ಅಥವಾ ತಮಿಳ್ನಾಡಲ್ಲಿ ನಿಮಗೆ ಕಾಲೇಜ್ಗಳಿದ್ದಾವೆ. ತುಂಬ ಕಡಿಮೆ ಫೀಸ್ ಹೊಂದಿರುವಂಥ ಕಾಲೇಜ್ಗಳು ಕೂಡ ಹೌದು. ಸೊ ಅದೊಂದು ಬ್ಯಾಡ್ ಏನಪ್ಪ ಅಂದರೆ ನಮ್ಮ ಅಡ್ವಾಂಟೇಜ್ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಸಿದ್ಧ ಕಾಲೇಜ್ಗಳು ಒಂದೂ ಕೂಡ ಇಲ್ಲ. ಸೊ ಇದು ಇಷ್ಟು ಕೋರ್ಸ್ಗಳಾದರೆ ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ ಒಂದು ವೆಟರ್ನರಿ ಕಾಲೇಜ್ ಬಗ್ಗೆ. ಸೊ ನಾನು BVSC ಮತ್ತು AH ಅಂತ ಹೇಳಿದ್ದೆ ಅಲ್ಲ, ವೆಟರ್ನರಿ ಕಾಲೇಜ್ ಕೂಡ ನಾವು ನೋಡಿಟ್ಕೊಳ್ಬೇಕು. ಮೊದಲನೇದಾಗಿ ಹೇಳೋದಾದರೆ ನೀವು CET ಮೇಲೆ ಏನಪ್ಪ ಅಂದರೆ ವೆಟರ್ನರಿ ಕಾಲೇಜಿಗೂ ಹೋಗ್ಬೋದು. ಆದರೆ ಒಂದೇ ವಿಷಯ ಏನಂದರೆ CET ಮೇಲೆ ತುಂಬ ಕಾಂಪಿಟೇಷನ್ ಹೈ ಇರುತ್ತೆ. ಅದ್ರ ಬದಲು ನೀವು ನೀಟ್ ಮೂಲಕ ಹೋಗೋದಾದರೆ ತುಂಬ ಈಸಿ ಆಗುತ್ತೆ. ಸೊ ನೋಡ್ಬೋದು ನೀವು ವೆಟರ್ನರಿ ಕಾಲೇಜ್ ಕೂಡ ಇರೋವಷ್ಟು ಕೂಡ ಗೌರ್ಮೆಂಟೇ, ಇಲ್ಲಿ ಯಾವುದೇ ರೀತಿಯಾದಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇಲ್ಲ. ಮತ್ತೊಂದೇನೆಂದರೆ ಆ 6 ಕಾಲೇಜ್ ನೋಡ್ಬೋದು ನೀವು, ಕೇವಲ 6 ಕಾಲೇಜ್ ಏನಪ್ಪ ಅಂದರೆ ಇರೋದು ಇಡೀ ರಾಜ್ಯದಲ್ಲಿ, ಮತ್ತು ಅವು 6 ಕೂಡ ಗೌರ್ಮೆಂಟೇ. ಸೊ ಬೆಂಗಳೂರು, ಬೀದರ್, ಹಾಸನ, ಶಿವಮೊಗ್ಗ, ಗದಗ ಆ್ಯಂಡ್ ರಾಯಚೂರು. ಸೊ ಈ 6 ಕಾಲೇಜ್ಗಳೇನಪ್ಪ ಅಂದರೆ ವೆಟರ್ನರಿದಲ್ಲಿ ಬರುತ್ತೆ. 6 ಕಾಲೇಜು ಕೂಡ ಗೌರ್ಮೆಂಟ್ ಇದೆ.
ಸೊ ನಿಮಗೆ ಸಿಕ್ಕರೆ ಇದರಲ್ಲಿ ಯಾವುದಾದ್ರು ಸಿಗ್ಬೋದು. ತುಂಬಾ ಏನಪ್ಪ ಅಂದರೆ ಸ್ಕೋಪ್ ಇರೋಂಥ ಒಂದು ಕೋರ್ಸ್ ಇದು ವೆಟ್ರನರಿ. ನೀವು ಅಕಸ್ಮಾತ್ ಏನಾದರೂ ನಿಮಗೆ ಇಷ್ಟ ಇತ್ತು ಅಂದರೆ ಇದನ್ನು ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ತುಂಬ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಫಿಸಿಯೋಥೆರಪಿದಲ್ಲಿ ನೋಡಿ ನಿಮಗೆ ಸಿಕ್ಕಾಪಟ್ಟೆ ಕಾಲೇಜ್ ಸಿಗುತ್ತೆ, ನೂರಾರು ಕಾಲೇಜ್ ಇದ್ದಾವೆ ನಮ್ಮ ಒಂದು ಕರ್ನಾಟಕದಲ್ಲಿ. ಆದರೆ ನಾನು ಹೇಳೋದೇನೆಂದರೆ ಫಿಸಿಯೋಥೆರಪಿ ಕಾಲೇಜುಗಳಲ್ಲಿ ಪ್ಯೂರ್ ಗೋರ್ಮೆಂಟ್ ನಿಮಗೆ ಬೇಕು ಅಂದರೆ 2 ಕಾಲೇಜ್ ಮಾತ್ರ ಇದೆ. ಒಂದು ನೋಡಿ ಬೆಂಗಳೂರಲ್ಲಿರುವಂತಹ ಸಂಜಯ್ ಗಾಂಧಿ ಯೂನಿವರ್ಸಿಟಿ ಆಫ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಏನಿದೆ ಅಲ್ಲ, ಸಂಜಯ್ ಗಾಂಧಿ, ಅದೇ ಕಾಲೇಜಲ್ಲಿ ಏನಪ್ಪ ಅಂದರೆ ನಿಮಗೆ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಆ್ಯಂಡ್ ಆರ್ಥೋಪೆಡಿಕ್ಸ್, ಅದೇ ಕಾಲೇಜಲ್ಲಿ ನಿಮಗೆ ಇದು ಕೂಡ ಇದೆ, ಫಿಸಿಯೋಥೆರಪಿ ಕೂಡ ಇದೆ. ಇನ್ನೊಂದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತೂ ಗೊತ್ತೇ ಇದೆ ನಿಮಗೆ. ಬೆಂಗಳೂರು ಮೆಡಿಕಲ್ ಕಾಲೇಜು ಈವನ್ MBBS ಕೂಡ ಕೊಡುತ್ತೆ, ಅಲ್ಲೇ ನಿಮಗೆ ಫಿಸಿಯೋಥೆರಪಿ ಕೂಡ ಇದೆ. ಸೊ ಎರಡೂ ಕೂಡ ಬೆಂಗಳೂರಲ್ಲೇ ಇದೆ. ಗೋರ್ಮೆಂಟ್ ಇನ್ಸ್ಟಿಟ್ಯೂಷನ್, ಪ್ಯೂರ್ ಗೋರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅದು ನಮ್ಮ ಫಿಸಿಯೋಥೆರಪಿ ಅಂತ ಬಂದಾಗ. ಇನ್ನು ಲಾಸ್ಟ್ ಕೋರ್ಸ್ ಬಗ್ಗೆ ಮಾತಾಡೋದಾದರೆ ಪ್ಯಾರಾಮೆಡಿಕಲ್. ನೋಡಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ನಿಮಗೆ ಪರ್ಟಿಕ್ಯುಲರ್ ಕಾಲೇಜ್ ಅನ್ನೋಕ್ಕಿಂತ ಪ್ರತಿಯೊಂದು ಮೆಡಿಕಲ್ ಗೋರ್ಮೆಂಟ್ ಕಾಲೇಜ್ ಏನಿದ್ದಾವೆ ಅಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ನಾರ್ಮಲಿ ಇದ್ದಾವೆ. ನೀವು ಮತ್ತೊಂದೇನೆಂದರೆ ಪ್ಯಾರಾಮೆಡಿಕಲ್ ಕೋರ್ಸು ಒಂದು ರೀತಿ ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ನೀವು ಇದನ್ನು ಜಸ್ಟ್ ನಿಮ್ಮ ಒಂದು PCB ಸ್ಕೋರ್ ಮೇಲೂ ಕೂಡ ಹೋಗ್ಬೋದು, ನೀಟೇ ಬೇಕು ಅನ್ನೋ ಒಂದು ಕಂಡೀಷನ್ ಇರಲ್ಲ ಪ್ಯಾರಾಮೆಡಿಕಲಿಗೆ. ಸೊ ಇದು ಅಷ್ಟು ಏನಪ್ಪ ಅಂದರೆ ನೀಟ್ ಮೇಲೆ ಡಿಪೆಂಡೆಂಟ್ ಅಲ್ಲ, ಬಟ್ ನೀಟ್ ಮೇಲೆ ಕೂಡ ಹೋಗ್ಬೋದು. ಫಿಸಿಯೋಥೆರಪಿ ಕೂಡ ಅದೇ ರೀತಿ ಆಗುತ್ತೆ. ಸೊ ಇವೆಲ್ಲವೂ ಕೂಡ ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ. ಈ ಎಲ್ಲ ಒಂದು ಕಾಲೇಜ್ ಲಿಸ್ಟನ್ನ ನಾನು ಹೇಗೆ ಹೇಳಿದ್ನಲ್ಲ, ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಅಥವಾ ಸೀದಾ KEAಗೆ ಹೋಗಿ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಮೂಲಕ ಪ್ರತಿಯೊಂದು ಕಾಲೇಜ್ ಕೂಡ ಸಿಗುತ್ತೆ, ಪ್ರತಿಯೊಂದು ಕಾಲೇಜಿನ ಕಟ್ ಆಫ್ ಕೂಡ ಸಿಗುತ್ತೆ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಗೆ. ಸೊ ನಾನು ಹೇಳೋದೇನೆಂದರೆ ಅದನ್ನು ನೀವು ಖಂಡಿತವಾಗಿ ಸರ್ಚ್ ಮಾಡಿ ನೋಡಿ. ಮತ್ತು ಲೀಸ್ಟನ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಮೊದಲೇ ಹೇಳ್ಕೊಟ್ಟಿದ್ದೀನಿ. ಗೂಗಲ್ ಮ್ಯಾಪಿಗೆ ಹೋಗಿ ಸೀದಾ ನಿಮ್ಮ ಕಾಲೇಜನ್ನು ಪುಟ್ ಮಾಡಿ ಆ ಕಾಲೇಜಿನ ಪ್ರತಿಯೊಂದು ರಿವ್ಯೂಸ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತು ಆ ಒಂದು ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಆ ಮೂಲಕ ನಿಮ್ಮ ಒಂದು ಸಕ್ಸಸ್ಫುಲ್ ಪ್ರಯಾರಿಟಿ ಲಿಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗಿದ್ದಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕಾಲೇಜ್ಗಳ ಬಗ್ಗೆ ಒಂದಿಷ್ಟು ನಾಲೆಜ್ ಸಿಗಲಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.